ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KSRP ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಅದು ಅಫಿಷಿಯಲ್ ಒಂದು ನೋಟಿಫಿಕೇಷನ್ನೇ ಬಂದಿದೆ, ಅಂತಂದರೆ ಅಪ್ಡೇಟ್ ಬಗ್ಗೆ ಬಂದಿದೆ. ಅದನ್ನು ನಿಮಗೆ ನಾನು ಸ್ಲೈಡ್ಸ್ ಮೂಲಕ ನಾನು ಇನ್ಫಾರ್ಮೇಷನ್ ನೀಡ್ತಿದ್ದೀನಿ. ಇದನ್ನು ನೀವು ಫೇಕು ಸುಮ್ಮನೆ ವಿಡಿಯೋ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಇಚ್ಛೆ ಇದ್ದವರು ಮಾತ್ರ ಮುಂದೆ ನೋಡ್ಬೋದು. ಓಕೆ, ಅದನ್ನೇ ಸ್ಲೈಡ್ಸ್ ಮೂಲಕ ಹೇಳಿದ್ದೆ. ಏನಪ್ಪ ಅಂದರೆ ಟೋಟಲಾಗಿ ಎಷ್ಟು ಪೋಸ್ಟ್ ಇವೆ ಎಲ್ಲವೂ ಸಹ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿದರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಅಧಿಸೂಚನೆ ಪ್ರಕಟ ಅಂತಂದರೆ ಅದ್ರ ಬಗ್ಗೆ ಒಂದು ನೋಟಿಫಿಕೇಷನ್ ಬಂದಿದೆ. ಓಕೆ, ಅದಕ್ಕೆ ಸಂಬಂಧಿಸಿರುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಏನಪ್ಪ ಅಂತಂತಂದರೆ ಇದರಲ್ಲಿ ಫಸ್ಟು ಹೈಲೈಟ್ಸ್ ಪ್ರಮುಖ ಅಂಶಗಳು ನೋಡಿದ್ರೆ, ನೇಮ್ ಆಫ್ ದ ಪೋಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ KSRP ಮತ್ತು IRB ನೋಟಿಫಿಕೇಷನ್ ಬಗ್ಗೆ ಇದು ವಿಡಿಯೋ. ಇದಕ್ಕೆ ಎಜುಕೇಷನ್ ಬಂದ್ಬಿಟ್ಟು PUC ಪಾಸ್ ಆಗಿರಬೇಕಾಗುತ್ತೆ ಸ್ನೇಹಿತರೆ, ಮತ್ತು ಇದು ನೋಟಿಸ್. ಓಕೆ, ಇಲ್ಲಿ ಬಂದ್ಬಿಟ್ಟು ವೇಕೆನ್ಸಿಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನೋಡಿ. ಟೋಟಲಾಗಿ 2013 ಹುದ್ದೆಗಳಿವೆ. ಓಕೆ, ಕಲ್ಯಾಣ ಕರ್ನಾಟಕಕ್ಕೆ 1455 ಹುದ್ದೆಗಳಿವೆ. ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಪರ್ಸನ್ಗೆ 45 ಹುದ್ದೆಗಳು. ಟೋಟಲಾಗಿ 1500 ಹುದ್ದೆಗಳು ನಾನ್ ಹಂಚಿಕೆಗೆ ಇರುವಂಥದ್ದು. ಇದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಇರುವಂಥದ್ದು 334 ಹುದ್ದೆಗಳಾದರೆ 13 ಸ್ಪೋರ್ಟ್ಸ್ ಪರ್ಸನ್ಗೆ ಇರುವಂಥ ಹುದ್ದೆಗಳು. ಟೋಟಲಾಗಿ 347 ಹುದ್ದೆಗಳಿರುವಂಥದ್ದನ್ನು ನೀವು ಗಮನಿಸ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು IRB ಮುನಿರಾಬಾದಲ್ಲಿರುವಂಥ, ಇದು ಕಲ್ಯಾಣ ಕರ್ನಾಟಕ ಮಾತ್ರ ಇದೆ. ಇದರಲ್ಲಿ 161 ಹುದ್ದೆಗಳಿವೆ. 5 ಸ್ಪೋರ್ಟ್ಸ್ ಪರ್ಸನ್ಗೆ ಟೋಟಲಾಗಿ 166. ಟೋಟಲಾಗಿ ಹೇಳೋದಾದರೆ ಎಷ್ಟಪ್ಪ ಅಂತಂದರೆ 2013 ವೇಕೆನ್ಸಿಗಳ ಒಂದು ನೋಟಿಫಿಕೇಷನ್ ಏನಾಗುತ್ತೆ ಅಂತಂದರೆ ಪ್ರಕಟ ಆಗುತ್ತೆ. ಅದು ಯಾವಾಗ ಆಗುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಈ ಒಂದು ನೋಟಿಫಿಕೇಷನ್ ಟೋಟಲಾಗಿ ಎಷ್ಟಪ್ಪ ಅಂತಂತಂದರೆ 2013 ಹುದ್ದೆಗಳಿವೆ. ಟೋಟಲಾಗಿ ಈ ಸಾಲಿನ ರಾಜ್ಯಾದ್ಯಂತ ವಿವಿಧ ಪೊಲೀಸ್ ಪಡೆಗಳಲ್ಲಿ ಖಾಲಿ ಇರುವ ಬೃಹತ್ ಪ್ರಮಾಣದ ಹುದ್ದೆಗಳನ್ನ ಭರ್ತಿ ಏನು ಮಾಡ್ತಾಯಿದ್ದಾರೆ ಅಂತ ಮಾಡಲಾಗ್ತಾ ಇದೆ ಎಂಬುದು ಇಲ್ಲಿ ಯೂನಿಟ್ ವೈಸ್ ಯಾವ ಯೂನಿಟಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಅಂತೇಳಿ. ಇದು ಮೇಲ್ ಮಾತ್ರ. IRB ಬೆಟಾಲಿಯನ್ ಬೆಂಗಳೂರಲ್ಲಿ ಟೋಟಲಾಗಿ ಇರುವಂಥ ಹುದ್ದೆಗಳು 134. ನೆಕ್ಸ್ಟು ಬೆಟಾಲಿಯನ್ ಮಂಗಳೂರಲ್ಲಿ 325 + 10 ಟೋಟಲಾಗಿ 335 ಹುದ್ದೆಗಳು. ನೆಕ್ಸ್ಟು ಸೆಕೆಂಡ್ ಬೆಟಾಲಿಯನ್ ಬೆಳಗಾವಿಯಲ್ಲಿ 136 ಹುದ್ದೆಗಳು. ಅದ್ರ ಜೊತೆಗೆ 4 ಟೋಟಲಾಗಿ 140 ಹುದ್ದೆಗಳಾಗಿವೆ. ನೆಕ್ಸ್ಟು 11th ಬೆಟಾಲಿಯನ್ ಹಾಸನಲ್ಲಿ 131 + 4 ಸ್ಪೋರ್ಟ್ಸ್ ಪರ್ಸನ್ಗೆ ಟೋಟಲಾಗಿ 135 ಹುದ್ದೆಗಳು. ಓಕೆ, ಇಲ್ಲಿ ಇನ್ನೂ ಎಲ್ಲ ಬೆಟಾಲಿಯನ್ಗಳು ಇವೆ. ಅದ್ರ ಬಗ್ಗೆ ಫುಲ್ PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಇದಕ್ಕೆ 18ರಿಂದ 27 ಏಜ್ ಇರಬೇಕು. ಮಿನಿಮಮ್ ಹೈಟು 170 ಮತ್ತು 157 ಸೆಂಟಿಮೀಟ್ರು. ಓಕೆ, ಎಂಟ್ರೆನ್ಸ್ ಟೆಸ್ಟ್ 16 ಮೀಟ್ರ್ ಮೇಲ್ಗಿದ್ರೆ 400 ಮೀಟ್ರ್ ಫೀಮೇಲ್ಗೆ ಇರ್ತದೆ. ಸೇಮ್ ಇರ್ತದೆ ಸ್ನೇಹಿತರೆ. ಓಕೆ, ಜಾಸ್ತಿ ವೇಕೆನ್ಸಿಗಳು ಎಲ್ಲಿದಾವಪ್ಪ ಅಂತಂದರೆ ಮಂಗಳೂರು 7th ಬೆಟಾಲಿಯನ್ ಜಾಸ್ತಿ ಇರುವಂಥ ನೋಟಿಫಿಕೇಷನ್ನು. ಇನ್ನು ಬೇರೆ ಕಡೆ ಹೋಲಿಕೆ ಮಾಡಿದರೆ ಇಲ್ಲಿ ಕಲಬುರಗಿ 6th ಬೆಟಾಲಿಯನ್ನಲ್ಲೂ ಸಹ ಅಷ್ಟೇ, ಅಲ್ಲೂ ಸಹ ಕಡಿಮೆ ಒಂದು ಇದೆ. ಇಲ್ಲಿ ಇದಕ್ಕೆ ಒಂದು ಟೈಮ್ ಲೈನ್ ಅಂತ ಇದೆ, ಯಾವಾಗ ಬರಬಹುದು ಅಂತೇಳಿ. ಅಂತಂದರೆ ಆರ್ಡರ್ ಪಾಸಾಗಿದ್ದು May 13ಕ್ಕೆ. May 18ಕ್ಕೆ ಏನಾಗಿದೆ ಅಂತಂದರೆ ಇದು ಒಳ ಮೀಸಲಾತಿ ಇದು ಜಾರಿಗೆ ಆಗಿದೆ. ನೆಕ್ಸ್ಟು May 25ಕ್ಕೆ ಆರ್ಡರು ರಿಸರ್ವೇಷನ್ ಪೋಸ್ಟರ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಅಫಿಷಿಯಲ್ಲು KSRP ರೆಕ್ರೂಟ್ಮೆಂಟ್ ಮೇನೋ ಪಬ್ಲಿಷ್ ಆಗಿರುವಂಥದ್ದು ಇವತ್ತು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಈ ನೋಟಿಫಿಕೇಷನ್ ಬಂದುಬಿಟ್ಟು ಏನಪ್ಪ ಅಂತಂತಂದರೆ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ, ಜೂನಲ್ಲಿ ಬರುತ್ತೆ. ಯಾಕಂತಂದರೆ ಈಗ ಆಲ್ಮೋಸ್ಟ್ ಮುಗಿತಾ ಬಂತು ಈ ಮಂತು. ಹಾಗಾಗಿ ಜೂನಲ್ಲಿ 100% ನೋಟಿಫಿಕೇಷನ್ ನೋಡ್ತೀರಾ. ಈ ವಿಡಿಯೋ ನಿಮಗೆ ಯಾವ ರೀತಿಗೆ ಅನಿಸಿತು ಎಂಬುದನ್ನು ಕಾಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.